ಗುರುವೆ, ಶೂಟಿಂಗ್ ಸ್ಟಾರ್ಟ್ ಆಗಿ ಇನ್ನೇನ್ ಕೆಲವು ತಿಂಗಳುಗಳೇ ಕಳೆದೋಗಿವೆ ಅನ್ನೋದು ಕೂಡ ಡೌಟ್ ಅನ್ನೋಷ್ಟ್ರಲ್ಲೇ ಮಾರ್ಕ್ ಸಿನಿಮಾದ ಇಂಟ್ರೋ ವಿಡಿಯೋ ಬಂದೇ ಬಿಡ್ತು. ಕಂಪ್ಲೀಟ್ ಟೀಸರ್ ಅಂತ ಇದನ್ನ ಹೇಳಕ್ಕಾಗಲ್ಲ. ಜಸ್ಟ್ ಮಾರ್ಕ್ ನ ಕ್ಯಾರೆಕ್ಟರ್ ರಿವೀಲ್ ಮಾಡುವಂತಹ ಒಂದು ಮಾರ್ಕ್ ಇಂಟ್ರೋ ವಿಡಿಯೋ ರಿಲೀಸ್ ಆಗಿದೆ. 1 ನಿಮಿಷ 14 ಸೆಕೆಂಡ್ಗಳ ಈ ಇಂಟ್ರೋ ವಿಡಿಯೋ ನೋಡಿ ನಮ್ಗೇನ್ ಅನ್ನಿಸ್ತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮಾರ್ಕ್ ಇಂಟ್ರೋ ವಿಡಿಯೋ ಪಕ್ಕಾ ಆಕ್ಷನ್ ಫೀಲ್ಡ್ ವಿಡಿಯೋ ಗುರುವೆ. ಮಾಸ್ ಅಭಿಮಾನಿಗಳಿಗೆ ಫುಲ್ ಫಿಲಮ್ ಮ್ಯಾಕ್ಸ್ ಗಿಂತ ಹೆಚ್ಚಿಗೆನೆ ಇಷ್ಟ ಆಗುತ್ತೆ ಅನ್ನುವಂತಹ ಸಿಗ್ನಲ್ ಅನ್ನ ವಿಜಯ್ ಕಾರ್ತಿಕೇಯ ಈ ಇಂಟ್ರೋ ವಿಡಿಯೋ ಮೂಲಕ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಈ ಇಂಟ್ರೋ ವಿಡಿಯೋ ನೋಡಿದ್ರೆ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರ ಮ್ಯಾಕ್ಸ್ ಸಿನಿಮಾದಲ್ಲಿದ್ದ ಸಾಕಷ್ಟು ಸಿಗ್ನೇಚರ್ ಸ್ಟೈಲ್ ನ ಅಬ್ಸರ್ವ್ ಮಾಡಬಹುದಾಗಿದೆ. ಮ್ಯಾಕ್ಸ್ ಸಿನಿಮಾನ ಇಷ್ಟಪಟ್ಟವ್ರಿಗೆ ಖಂಡಿತವಾಗ್ಲೂ ಮಾರ್ಕ್ ಕೂಡ ಇಷ್ಟ ಆಗುತ್ತೆ ಅನ್ನೋದನ್ನ ಸ್ಟ್ಯಾಂಪ್ ಹೊಡೆದಂಗೆ ಡೈರೆಕ್ಟರ್ ಈ ವಿಡಿಯೋ ಮೂಲಕ ದೊಡ್ಡದಾಗಿ ಸಿಗ್ನಲ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ತೀನಿ. ಪ್ರತಿಯೊಂದು ಲೈಟಿಂಗ್ ನಿಂದ ಹಿಡಿದು ಆಕ್ಷನ್ ತನಕ, ಮ್ಯಾನರಿಸಮ್ ಇಂದ ಹಿಡಿದು ಮಾಸ್ ಎಲಿವೇಶನ್ಸ್ ತನಕ ಪ್ರತಿಯೊಂದು ಕೂಡ ವಿಜಯ್ ಕಾರ್ತಿಕೇಯ ಮ್ಯಾಕ್ಸ್ ಸಿನಿಮಾದ ವೈಬ್ಗೆನೆ ರಿಸೆಂಬಲ್ ಆಗುವಂತಹ ರೀತಿಯಲ್ಲೇ ತೋರಿಸಿದ್ದಾರೆ. ಅಲ್ಲಿ ಕಿಚ್ಚನಿಗೆ ದಮ್ ಬೇಕಾಗಿತ್ತು, ಇಲ್ಲಿ ಗುಂಡಿದ್ರೆ ಸಾಕು. ಒಟ್ಟಾರೆ ಅಲ್ಲಿ ಕೂಡ ಗ್ಯಾಂಗ್ಸ್ಟರ್ ಗಳಿಗೆ ಕಿಚ್ಚ ತಲೆನೋವಾದ್ರೆ ಇಲ್ಲಿ ಕೂಡ ಅವರೇ ಬೇಕು ಅಂತ ಪ್ರತಿಯೊಬ್ಬ ಗ್ಯಾಂಗ್ಸ್ಟರ್ ಗಳು ಕೂಡ ಕಿಡಿ ಕಾರ್ತಾ ಇದ್ದಾರೆ. ಅದ್ಯಾಕೋ ಗೊತ್ತಿಲ್ಲ, ಟೀಸರ್ ನೋಡಿ ಕೆಲವೊಂದು ಸಲ ಮ್ಯಾಕ್ಸ್ ಸಿನಿಮಾದ ಸೀಕ್ವಲ್ ಅಥವಾ ಪ್ರೀಕ್ವಲ್ ಇರ್ಬೋದಾ ಅನ್ನುವಂತಹ ರೀತಿಯಲ್ಲಿ ಕೂಡ ಫೀಲ್ ಕೊಡ್ತು. ಕಿಚ್ಚ ಅವರ ಡಿಫ್ರೆಂಟ್ ಹೇರ್ ಸ್ಟೈಲ್ ನೋಡಿ ಇರಕ್ ಚಾನ್ಸ್ ಇಲ್ಲ ಬಿಡು ಅಂತ ನಾವು ಸಮಾಧಾನ ಮಾಡ್ಕೋಬೇಕಷ್ಟೇ. ಯಾಕಂದ್ರೆ ಈಗಾಗಲೇ ಲೀಕ್ ಆಗಿರುವಂತಹ ಶೂಟಿಂಗ್ ನ ಫೋಟೋಗಳನ್ನ ನೋಡಿದ್ರೆ ಇದ್ರಲ್ಲೂ ಕಿಚ್ಚ ಪೊಲೀಸ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಆದ್ರೂ ಕೂಡ ಇಲ್ಲಿನ ಗತ್ತು ಹಾಗೂ ಗಮ್ಮತ್ತು ನೋಡಿ ಕಿಚ್ಚ ಗ್ಯಾಂಗ್ಸ್ಟರ್ ಪಾತ್ರವನ್ನ ಕೂಡ ಪ್ಲೇ ಮಾಡ್ತಿರ್ಬೋದು ಅನ್ನುವಂತಹ ಚಿಕ್ಕ ಯೋಚನೆ ಹೀಗ್ ಬಂದು ಹಾಗೋಗುತ್ತೆ. ಇನ್ನು ಮೇಕಿಂಗ್ ವಿಚಾರಕ್ಕೆ ಬರೋದಾದ್ರೆ ಮಾಸ್ ವೈಬ್ಸ್ಗೆ ಬೇಕಾಗುವಂತಹ ರೀತಿಯಲ್ಲಿ ಶೇಖರ್ ಚಂದ್ರ ಅವರ ಕ್ಯಾಮ್ರಾ ವರ್ಕ್ ಹಾಗೂ ಅಜ್ನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಇನ್ನು ನೀವು ಟೀಸರ್ ನ ಕ್ಲೈಮ್ಯಾಕ್ಸ್ ನಲ್ಲಿ ನೋಡಿರ್ಬೋದು, ಒಂದು ಡೈಲಾಗ್ ಕೂಡ ಮ್ಯಾಕ್ಸ್ ನ ನೆನಪು ಮಾಡುತ್ತೆ. ಅಲ್ಲಿ ಮ್ಯಾಕ್ಸ್ ಮಾತಾಡ್ತಾ ಇರ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರ್ಲಿ ಅಂತ ಹೇಳಿದ್ರೆ, ಇಲ್ಲಿ ಮಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಮನ್ಸಲ್ಲೇ ಮಾತಾಡ್ಬೇಕು ಅಂತ ಹೇಳವ್ರೆ. ಏನೇ ಹೇಳಿ ಆಗ್ಲೇ ಕಿಚ್ಚ ಅವರ ಫ್ಯಾನ್ಗಳು ಮ್ಯಾಕ್ಸ್ ನ ಇಷ್ಟಪಟ್ಟಿದ್ದಾರೆ. ಇದನ್ನೇ ಎನ್ಕ್ಯಾಶ್ ಮಾಡೋದಕ್ಕೆ ಡೈರೆಕ್ಟರ್ ಅದೇ ರೀತಿಯ ಫೀಲ್ ನ ಮತ್ತೆ ಸ್ವಲ್ಪ ಚೇಂಜ್ ಮಾಡಿ ತಂದಿದ್ದಾರೆ ಅನ್ನುವಂತಹ ಫೀಲ್ ಅಂತೂ ಈ ಇಂಟ್ರೋ ವಿಡಿಯೋ ಕೊಡುತ್ತೆ. ಕಿಚ್ಚ ಇಲ್ಲಿ ಪಕ್ಕಾ ಬ್ಯಾಡ್ ಆಸ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದು ಯಾವನಿಗೂ ಕೂಡ ಕೇರ್ ಮಾಡದೇ ಇರುವಂತಹ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕಿಚ್ಚನ ಅಭಿಮಾನಿಗಳಿಗೂ ಕೂಡ ಅವ್ರನ್ನ ನೋಡಿ ಇಷ್ಟಪಡೋದು ಇಂಥ ಕ್ಯಾರೆಕ್ಟರ್ ನಲ್ಲೇ. ಥಿಯೇಟರ್ ನಲ್ಲಿ ಎಸ್ಪೆಷಲಿ ಕಿಚ್ಚನ ಅಭಿಮಾನಿಗಳು ಮಾತ್ರ ಈ ಮೊಮೆಂಟ್ಸ್ ಗಳನ್ನ ಸಿಲ್ಲೆ ಹೊಡೆದು ಎಂಜಾಯ್ ಮಾಡೋದು ಗ್ಯಾರಂಟಿ. ಬಟ್ ನಾರ್ಮಲ್ ಆಡಿಯನ್ಸ್ಗೆ ಇದು ಅದ್ರ ತರನೇ ಇದೆಯಲ್ಲ ಅಂತ ಥಿಯೇಟರ್ ನಲ್ಲಿ ಅನಿಸ್ತಾ ಇದ್ರೇನೆ ಅದು ಒಳ್ಳೇದು. ಇರೋ ಇಷ್ಟುದ್ದ ಇಂಟ್ರೋ ವಿಡಿಯೋದಲ್ಲಿ ಅಷ್ಟೇನು ಬಿಟ್ಕೊಟ್ಟಿಲ್ಲ ಅಂತ ಅಂದ್ರೂ ಕೂಡ ನೋಡಿದಾಗ ಬೇಡ ಅಂದ್ರೂ ನೆನಪಿಗೆ ಬರೋದು ಮ್ಯಾಕ್ಸ್. ಇದನ್ನ ಮಾತ್ರ ಯಾರು ಅಲ್ಲಗಳೆಯೋ ಹಾಗೆ ಇಲ್ಲ. ಡೈರೆಕ್ಟರ್ ಸಾಹೇಬ್ರು ಬೇರೆ ಏನಾದ್ರೂ ಸೀಕ್ರೆಟ್ ಅನ್ನ ಮುಚ್ಚಿಟ್ಟಿರ್ಬೋದು ಅಂತ. ಯಾಕಂದ್ರೆ ರಿಲೀಸ್ಗೆ ಇನ್ನು ಕೇವಲ 1.5 ತಿಂಗಳು ಮಾತ್ರ ಬಾಕಿ ಇರೋದು. ಹೀಗಾಗಿ ಕಂಟೆಂಟ್ ಒಂದೊಂದಾಗಿ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಮಾರ್ಕ್ ಮ್ಯಾಕ್ಸ್ ಗಿಂತ ಯಾವ ರೀತಿಯಲ್ಲಿ ವಿಭಿನ್ನವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಈ ಬಾರಿ ಮಾರ್ಕ್ ಅನ್ನ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಮಾಡುವಂತಹ ಯೋಜನೆಯಲ್ಲಿ ಸಿನಿಮಾ ತಂಡ ಇದೆ. ಬಟ್ ಸಮಯ ಕಮ್ಮಿ ಇರೋದ್ರಿಂದ ಅದರ ಪ್ರಮೋಷನ್ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡು ಇನ್ನಷ್ಟು ಹೆಚ್ಚು ವಿಸಿಬಲ್ ಆಗಿ ಎಲ್ಲಾ ಕಡೆ ಪ್ರಮೋಟ್ ಮಾಡ್ಲಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಟೀಸರ್ ನೋಡಿ ನಮ್ಗನ್ಸಿದ್ದು ಇಷ್ಟು. ನಿಮ್ಗೇನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.